ಅವರೆಲ್ಲ ನಿನ್ನನ್ನ ಏನೋ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನೀನು ಅದಲ್ಲ ಅಂತ ಪ್ರೂವ್ ಮಾಡು. ನೀನ್ ತಪ್ಪು ಮಾಡಿಲ್ಲ ಅಲ್ಲ, ಧೈರ್ಯವಾಗಿ ಮಾತಾಡು. ನೋಡು ಅವರೆಲ್ಲ ಹೇಗ್ ಧೈರ್ಯವಾಗಿ ಮಾತಾಡ್ತಾರೆ. ನೀನು ಹಾಗೆ ಧೈರ್ಯವಾಗಿ ಮಾತಾಡ್ಬೇಕಲ್ವಾ? ಮಾತಾಡೋದಕ್ಕೇನಮ್ಮ, ಒಂದ್ಸಲ ನಿರ್ಧಾರ ಮಾಡಿ ಎದುರಿಸಿ ನಿಂತು ಮಾತಾಡ್ಬಿಡ್ಬೋದು. ಆದ್ರೆ ಹಿಂದಿಂದೆಲ್ಲ ನೆನ್ಸ್ಕೊಂಡ್ರೆ ಬಾಯೇ ಬರಲ್ಲ ಅಮ್ಮ. ನಾನು ಮದ್ವೆ ಆದಾಗ ಎಲ್ರು ನನಗೆ ಪ್ರೀತಿ ವಿಶ್ವಾಸ ತೋರಿಸಿದ್ರು. ಹಾಗೆ ಬಾಣಂತಿ ಇರ್ಬೇಕಾದ್ರೆ ಊಟ ತಿಂಡಿ ಬಿಟ್ಟು ಕೂತಿದ್ದೆ. ಆಗ ತುತ್ತು ಉಣಿಸಿ ನನ್ನ ಜೀವ ಕಾಪಾಡಿದ್ದಾರೆ. ಮತ್ತೆ ಆದಿತ್ಯನ ನನಗೆ ಕೊಡ್ಸಿದಕ್ಕೋಸ್ಕರ ರವಿ ಪಾಪ ಕೋರ್ಟಲ್ಲಿ ಒದ್ದಾಡ್ತಾ ಇದ್ರು. ಕೊನೆಗೂ ನಾನು ಹಾಸ್ಪಿಟಲ್ಲಿ ಸಾವು ಬದುಕಿ ಮಧ್ಯೆ ಹೋರಾಡ್ತಿರ್ಬೇಕಾದ್ರೆ ಎಲ್ರು ಜೀವ ಕೊಟ್ಟು ನನ್ನನ್ನು ಕಾಪಾಡ್ಕೊಂಡಿದ್ದಾರೆ. ಹೇಗಮ್ಮ, ಹೇಗಿದ್ದನ್ನೆಲ್ಲ ಮರೆತು ನಾನು ಅವ್ರಿಗೆ ಎದುರುತ್ರ ಕೊಡ್ಲಿ ಹೇಳಿ? ಆಗ ಅವ್ರು ಹಾಗಿದ್ರು, ನೀನು ಹಾಗೆ ಇದ್ದೆ. ಈಗ ನೋಡು ಅವ್ರು ಹೇಗೆ ಬದಲಾಗಿದ್ದಾರೆ ಅಂತ. ಅದಕ್ಕೆ ನಾನು ನಿನಗೆ ಹೇಳಿದ್ದು ನೀನು ಸ್ವಲ್ಪ ಬದಲಾಗು ಅಂತ. ಬದಲಾಗುದ್ರೆ ಅವ್ರನ್ನ ದ್ವೇಷ ಮಾಡುವಂತಲ್ಲ ಆರ್ತಿ. ಇಂಥ ಸಂದರ್ಭದಲ್ಲೂ ಅವ್ರನ್ನ ಎದುರಿಸ್ಬೇಕು ಅಂತ ನಾ ಹೇಳೋದು. ನೀನ್ ತಪ್ಪಿಲ್ಲ ಅಲ್ವಾ? ತಪ್ಪಿಲ್ದೇ ಇರ್ಬೇಕಾದ್ರೆ ನಾನು ತಪ್ಪು ಮಾಡಿಲ್ಲ ಅಂತ ಧೈರ್ಯವಾಗಿ ಹೇಳು. ಹಾಗೆ ಹೇಳ್ಬೇಕು ಅಂತ ಅನ್ಸಿತ್ತು, ಆದ್ರೆ ನನ್ನ ಕೈಯಲ್ಲಿ ಆಗಲ್ಲಮ್ಮ. ಏನಮ್ಮ ಆರ್ತಿ ಇದೆಲ್ಲ? ಪ್ರತಿಯೊಂದು ವಿಷಯಕ್ಕೂ ಮನೆಯಲ್ಲಿ ಕಿತ್ತಾಟ, ರಂಪ, ಜಗಳ, ಮನಸ್ತಾಪ ಎಲ್ಲ ಆಗ್ತಾ ಇದೆ. ಹೇಗಿರ್ತೀಯ ನೀನು? ನಾನು ನಿನಗೆ ಹೇಳ್ಕೊಡ್ತೀನಿ ಇನ್ಮೇಲೆ ಹೇಗಿರ್ಬೇಕು ಅಂತ. ಅದಕ್ಕೆ ನಾನು ನಿನಗೆ ಹೇಳಿದ್ದು ಸ್ವಲ್ಪ ಚಾಲು ಆಗು ಅಂತ. ನನಗದೆಲ್ಲ ಬರಲ್ಲ ಅಮ್ಮ, ನನ್ನ ಕೈಲದಾಗೋದು ಇಲ್ಲ. ನಾನಿದ್ದೀನಲ್ಲ. ನೀನು ಹೀಗೆ ಇದ್ರೆ ಅವರೆಲ್ಲ ನಿನ್ನ ತಲೆ ಮೇಲೆ ಹತ್ತು ಕೂತ್ಕೊಂಡ್ಬಿಡ್ತಾರೆ. ಇಲ್ದೇ ಇದ್ರೆ ಅವ್ರು ಹಸಿ ಬಾಡಂತಿನ ಬಟ್ಟೆ ಹೋಗಿ ಅನ್ನೋದು, ಬೈಯೋದು ಎಲ್ಲ ಮಾಡ್ತಾ ಇದ್ರಾ? ನಾನು ನಿನಗೆ ಹೇಳ್ಕೊಡ್ತೀನಿ ಇನ್ಮೇಲೆ ಹೇಗಿರ್ಬೇಕು ಅಂತ. ಆರ್ತಿ, ಏನ್ ಹೇಳಿ ಬಾವಾ? ಏನಮ್ಮ ಹೇಳೋದು? ನೀನು ಈ ಮನೇಲಿ ಏನಂತ ತಿಳ್ಕೊಂಡಿದ್ಯಾ? ಡಿಕ್ಟೇಟರ್ ಅಂತನಾ? ಕಂಟ್ರೋಲರ್ ಅಂತನಾ? ಏನಿದೆಲ್ಲ? ಯಾಕೆ ಬಾವಾ, ಏನಾಯ್ತು? ನಾನೇನ್ ತಪ್ಪು ಮಾಡಿದೆ? ಏನ್ ತಪ್ಪು ಮಾಡಿದೆ ಅಂತ ಕೇಳ್ತಿದ್ಯಾ? ಯಾಕೆ ನೀನೇನ್ ತಪ್ಪು ಮಾಡ್ತಿದ್ಯಾ ಅಂತ ನಿನ್ಗೆ ಅರ್ಥ ಆಗ್ತಿಲ್ವಾ? ಏನು ನಿನ್ ಗಂಡ ಬಾಳ ಮಾತಾಡ್ತಿದ್ದಾನೆ? ಅವನು ಏನಂತ ತಿಳ್ಕೊಂಡಿದ್ದಾನೆ? ಅವ್ನ ಬಾಸು ನಾವೆಲ್ಲ ಸರ್ವೆಂಟ್ಸ್ ಅಂತನಾ? ಯಾವಾಗ್ಲೂ ಯಾರಿಗಾದ್ರೂ ಬೈತಲ್ಲೇ ಇರ್ಬೇಕಾ? ಬಾಬಾ ಅವ್ರೇನಂದ್ರು? ಏನು ಹೇಳಲಿಲ್ಲ ಅಂತ ಕೇಳು. ಅವನು ಮತ್ತೆ ಭಾಸ್ಕರ್ಗೆ ಎದ್ದೋ ಬೈದಿದ್ದಾನೆ. ಯಾಕೆ? ಅವನು ಯಾವತ್ತೂ ತಪ್ಪು ಮಾಡೇ ಇಲ್ವಾ? ಅವನು ತಪ್ಪು ಮಾಡದೇ ಇರೋ ಮಹಾನ್ ಭಾವ, ನಾವು ಮಾತ್ರ ತಪ್ಪು ಮಾಡಕ್ಕೆ ಹುಟ್ಟಿದೀವಿ ಅನ್ನೋ ಥರ. ಇದಕ್ಕೆಲ್ಲ ನೀನೇ ಕಾರಣ. ಅವನು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಇಂಥ ಚಿಕ್ಕ ವಿಷಯಕ್ಕೆ ಯಾವತ್ತೂ ತಲೆ ಕೆಡಿಸ್ಕೊಂಡೇ ಅಲ್ಲ. ನಮ್ಮ ಮನೆ ನಂದು ಗೋಕೋದಾಗಿತ್ತು. ಎಲ್ಲರೂ ಎಷ್ಟು ಪ್ರೀತಿಯಿಂದ ಇದ್ವಿ. ನೀನು ಯಾವತ್ತು ಈ ಮನೆ ಕಾಲಿಟ್ಯೋ ಅವತ್ತೇ ಈ ಮನೆ ನೆಮ್ಮದಿ ಶಾಂತಿ ಎಲ್ಲ ಹಾಳಾಗೋಯ್ತು. ಬರೀ ಜಗಳ, ಹೊಡೆದಾಟ, ಸಿಟ್ಟು, ನೆಮ್ಮದಿ ಕಳ್ಕೊಂಡು ಟೆನ್ಷನಲ್ಲಿ ಒದ್ದಾಡ್ತಾ ಇದ್ದೀವಿ. ನೀನು ಸೂರ್ಯಂಗೆ ಹೇಳ್ಕೊಡ್ದೆ ಹೋಗಿದ್ದಿದ್ರೆ ಅವನು ಖಂಡಿತ ಭಾಸ್ಕರ್ಗೆ ಬೈತಾ ಇರಲಿಲ್ಲ. ನಾನಾ? ನಿಜವಾಗ್ಲೂ ಇಲ್ಲ ಬಾಬಾ. ನಾನು ಆ ಥರದ್ದೇನು ಹೇಳ್ಕೊಟ್ಟಿಲ್ಲ. ನನ್ನ ನಂಬಿ. ಆಯ್ತು, ನಂಬ್ತೀನಿ. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋ ವಿಷಯದಲ್ಲಿ ಸೂರ್ಯ ಪರಿಮಳ ರಾಕಿ ಹತ್ರ ಜಗಳ ಆಡೋದ್ನಲ್ಲ, ಆ ವಿಷಯ ಅವನಿಗೆ ಗೊತ್ತಾಯ್ತು? ಹೇಳು, ಹೇಗೆ ಗೊತ್ತಾಯ್ತು? ನೀನು ಹೇಳ್ದೆ ಗೊತ್ತಾಯ್ತಾ? ಬಾಬಾ ಅದೇನು? ನೀನೇನು ಹೇಳ್ಬೇಕಾಗಿಲ್ಲ.
ಅವನು ನಾನೇನು ಬರೀ 1.5 ವರ್ಷದಿಂದ ನೋಡ್ತಾ ಇದೀಯ, ಆದರೆ ನಾನು 30 ವರ್ಷದಿಂದ ನೋಡ್ತಾ ಇದ್ದೀನಿ. ಅವನಿಗೆ ಮನೆಯವ್ರು ಕಂಡ್ರೆ ಜೀವ, ಪ್ರೀತಿ. ನಿನ್ನ ಗಂಡನ ಮನೆಯವರು ಸುಖವಾಗಿದ್ರೆ ಸಹಿಸೋಕ್ಕಾಗಲ್ಲ ಅಲ್ವಾ? ಅವನ್ ಕಿವಿ ಚುಚ್ಚೋದು, ಮನೆಯವ್ರ ಮೇಲೆ ಎತ್ತು ಕಟ್ಟೋದು, ಒಳ್ಳೆ ಮನತನದಿಂದ ಬಂದ ಹೆಣ್ಣು ಮಾಡೋ ಕೆಲಸನ ಇದು? ಅವನ್ ತಲೆಗೆ ತುಂಬಿ ತುಂಬಿ ನಮ್ಮಿಂದ ದೂರ ಮಾಡ್ತಿದ್ಯಲ್ಲ, ಯಾಕೆ? ಒಂದ್ಸಲ ನೆನಪು ಮಾಡ್ಕೊ, ನಿನಗೋಸ್ಕರ ನಾವೆಲ್ಲ ಎಷ್ಟು ಕಷ್ಟಪಟ್ವಿ. ಆದಿತ್ಯ ನೀ ಮನೆ ಮೊಮ್ಮಗನ ಅಲ್ಲ, ಆದ್ರೂ ನೀನ್ ಖುಷಿಯಾಗಿರ್ಲಿ, ನೀನ್ ಚೆನ್ನಾಗಿರ್ಲಿ ಅಂತ ಮನೆಯವರೆಲ್ಲ ಹೋಗಿ ಶಶಾಂಕ್ ಹತ್ರ ಬೇಡ್ಕೊಂಡ್ವಿ, ಅವನ್ ದ್ವೇಷ ಕಟ್ಕೊಂಡ್ವಿ. ಆದ್ರೆ ಅದಕ್ಕೆ ಪ್ರತಿಫಲವಾಗಿ ನೀನ್ ಮಾಡಿದ್ದೇನು? ಅಣ್ಣ ತಮ್ಮಂದ್ರ ಮಧ್ಯೆ ದ್ವೇಷ ತಂದಿಟ್ಟು ತಮಾಷೆ ನೋಡ್ತಾ ಇದೀಯಾ? ನಾಚಿಕೆ ಆಗಲ್ಲ ನಿನ್ಗೆ? ಬಾಬಾ ಅವರಿಗೆ ನಾನು ಮಾತಾಡ್ಬೇಡ ನೀನು. ನಿನ್ ಮಾತು ಕೇಳೋಕೆ ಅಸಹ್ಯ ಆಗುತ್ತೆ. ನಾವೆಲ್ಲ ನಿನ್ನ ಏನೋ ಅಂತ ತಿಳ್ಕೊಂಡಿದ್ವಿ. ಆಸ್ಪತ್ರೆಗೆ ಹುಚ್ಚರ ತರ ಅಡ್ಡಾಡಿ ನಿನ್ನ ಉಳಿಸ್ಕೊಂಡ್ವಿ. ಅದನ್ನೆಲ್ಲ ನೀನು ಮರ್ತು ಬಿಟ್ಟಿದ್ಯಾ? ಈಗ ನೀನು ಮಾಡಿದ್ದೇನು ಎಲ್ಲ ನಿನ್ನ ಕೈಲಿರ್ಬೇಕು, ನೀನು ಹೇಳ್ದಾಗೆ ನಡಿಬೇಕು ಅಂತ ನಿನ್ನ ಗಂಡನ ಮನೆಯವ್ರ ಮೇಲೆ ಎತ್ಕಟ್ತಿದ್ಯಾ? ನಾಚಿಕೆ ಆಗಲ್ಲ ನಿನಗೆ? ಎಲ್ಲಿಂದ ಕಲ್ತ್ಕೊಂಡೆ ಇಂಥದ್ದನ್ನೆಲ್ಲ? ನಿನ್ನಂತೊಳ್ಳ ಈ ಪ್ರಪಂಚದಲ್ಲಿ ನಾನು ಎಲ್ಲೂ ನೋಡಿಲ್ಲ. ನಿಂದು ಒಂದು ಜನ್ಮನ. ಯಾಕೆ ಹೇಳ್ತಾ ಇದ್ದೀರಾ ಆರ್ತಿ ಅವರೇ? ಏನಾಯ್ತು? ಇಲ್ಲ ಸೂರ್ಯ ಅವರೇ, ಅದು ಕಣ್ಣಲ್ಲಿ ಕಸ ಬಿತ್ತು ಅಷ್ಟೇ, ಅದಕ್ಕೆ ನೀರು ಬರ್ತಾ ಇದೆ. ನೀವ್ಯಾವಾಗ ಬಂದ್ರಿ? ನಿಮಗೆ ಕಾಫಿ ಕೊಡ್ಲೋ, ಟೀ ಕೊಡ್ಲೋ? ಕಣ್ಣು ಕಸ ಬಿತ್ತೋ ಅಥವಾ ಮನ್ಸಿಗೆ ಕಸ ಬಿತ್ತಿದೆಯೋ? ಸೂರ್ಯ ಅವರೇ, ನೀವು ಏನೇನು ಯೋಚನೆ ಮಾಡಬೇಡಿ. ನನಗೆ ಯಾರು ಬೈದಿಲ್ಲ, ಅದನ್ನ ಬಿಡಿ. ನಾನು ಯಾವಾಗ ಯಾರು ಬೈದ್ರು ಅಂತ ಕೇಳಿದೆ ಆರ್ತಿ ಅವರೇ? ನಿಜ ಹೇಳಿ, ಯಾರಾದರೂ ಬೈದ್ರಾ? ನೋಡಿ, ನೀವು ಸುಳ್ಳು ಹೇಳ್ಬೋದು, ಆದರೆ ನಿಮ್ಮ ಮಾತು, ನಿಮ್ಮ ಕಣ್ಗಳು ಸುಳ್ಳು ಹೇಳಲ್ಲ. ಯಾರು ಬೈದ್ರು ನಿಮಗೆ? ನನಗೆ ಯಾರು ಬೈತಾರೆ? ನೀವು ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಏನು ಆರ್ತಿ ಅವರೇ? ಭಾಸ್ಕರನ್ ಬೈದ್ರ? ಈಗ ಯಾಕೆ ಆ ಪ್ರಶ್ನೆ? ಪ್ರಶ್ನೆ ಉತ್ತರ ಅಲ್ಲ ಸೂರ್ಯ ಅವರೇ. ಸಂಬಂಧ ಅಲ್ದಿರೋ ಪ್ರಶ್ನೆಗೆ ಉತ್ತರ ಸಿಗಲ್ಲ ಆರ್ತಿ ಅವರೇ. ಸಂಬಂಧ ಇದೆಯೋ ಇಲ್ವೋ ಅನ್ನೋದು ಉತ್ತರ ಕೊಟ್ಟ ಮೇಲೆ ಗೊತ್ತಾಗುತ್ತೆ. ಈ ರೀತಿ ಹೋಗುಟ್ಟಾಗಿ ಮಾತಾಡ್ತಾ ಇದ್ರೆ ಸಮಸ್ಯೆ ಬಗೆಹರಲ್ಲ. ದಯವಿಟ್ಟು ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಆಫೀಸ್ ಅಂದಮೇಲೆ 100 ಕೆಲಸ ನಡೀತಾ ಇರುತ್ತೆ. ಅದು ಸರಿಯಾಗಿ ನಡೀತಾ ಇದ್ದಾಗ ಒಂದೆರಡು ಮಾತು ಮಾತಾಡಿರ್ಬೋದು. ಅದಕ್ಕೇನು ಇವಾಗ? ಹಾಗಾದ್ರೆ ಭಾಸ್ಕರ ನೀವು ಬೈದಿದ್ದೀರಾ? ಹಾಗೆ ಅಂದ್ಕೊಳ್ಳಿ. ಆದರೆ ನೀವು ಹೇಳ್ತಾ ಇರೋದಕ್ಕೂ ನಾನು ಅವನಿಗೆ ಬೈತಿರೋದಕ್ಕೂ ಏನು ಸಂಬಂಧ? ನಾನು ಈಗಾಗಲೇ ನಿಮಗೆ ಹೇಳಿದ್ದೆ, ಭಾಸ್ಕರ್ ನನಗೆ ಏನು ಹೇಳಕ್ಕೆ ಹೋಗ್ಬೇಡಿ, ಬೈಯಕ್ಕೆ ಹೋಗ್ಬೇಡಿ ಅಂತ. ಅವತ್ತು ಅವ್ನು ನನ್ನ ಕಾರಣದಿಂದನೇ ಅವತ್ತು ಆಫೀಸಿಗೆ ಹೋಗಿಲ್ಲ ಸೂರ್ಯ ಅವರೇ. ಈಗ ಅವನಿಗೆ ಮತ್ತೆ ನೀವು ಬೈದಿದ್ದೀರಲ್ಲ. ಸಂಬಂಧಗಳು ತುಂಬ ಸೂಕ್ಷ್ಮ, ಅದನ್ನ ಎದುರಿಸೋದು ತುಂಬ ಕಷ್ಟ ಆಗುತ್ತೆ.
ನೀವು ತಪ್ಪು ಮಾಡಿದ್ದೀರಂತ ನಿಮ್ ತಪ್ಪು ಭಾಸ್ಕರ್ ಮಾಡಿದ್ದು ಆರ್ತಿ ಅವರೇ, ನಾನಲ್ಲ. ಅವನಿಗಿಂತ ಹೈಯರ್ ಪೊಸಿಷನಲ್ಲಿ ಇದ್ದಾಗ ಒಂದೆರಡು ಮಾತು ಮಾತಾಡ್ಬೋದು, ಅದರಲ್ಲಿ ಏನಿದೆ ತಪ್ಪು? ನಾನು ಭಾಸ್ಕರ್ಗೆ ಬೈದಿದ್ದಕ್ಕೂ ನೀವು ಆಳ್ತಾ ಇರೋದಕ್ಕೂ ಏನು ಸಂಬಂಧ? ಭಾಸ್ಕರ್ ಏನಾದರೂ ನಿಮಗೆ ಬೈದ್ನಾ? ನಿಜ ಹೇಳಿ, ಭಾಸ್ಕರ್ ಏನಾದರೂ ನಿಮಗೆ ಬಂದು ಬೈದ್ನಾ? ಆರ್ತಿ ಅವರೇ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಹೌದು. ಏನೋ ಅದಕ್ಕೆ ಏನೋ ಮರ್ಯಾದೆನೂ ಇಲ್ಲದೆ. ಸೂರ್ಯ ಅವರೇ ನೋಡಿ, ಹೀಗೆ ಮಾತಾಡಿ ಸುಮ್ಮನೆ ಸಂಬಂಧನ ಹಾಳು ಮಾಡ್ಕೊಳ್ಳೋದು ಬೇಡ. ಭಾಸ್ಕರ ನನಗೆ ಬೈತಿಲ್ಲ. ಸುಳ್ಳು ಹೇಳ್ಬಿಡಿ ನೀವು. ಈಗ ತಾನೇ ಬೈದ ಅಂದ್ರಿ. ನೋಡಿ, ನಾನು ಎಲ್ಲಿ ಹೋಗೋನ ಹತ್ರ ಮಾತಾಡ್ತೀನಿ ಅಂತ ನೀವು ಮುಚ್ಚಿಡ್ತಾ ಇದ್ದೀರಾ. ನಿಜ ಹೇಳಿ. ನಿಜನೇ ಹೇಳ್ತಾ ಇದ್ದೀನಿ ಸೂರ್ಯ ಅವರೇ, ಭಾಸ್ಕರ ನನಗೆ ಬೈತಿಲ್ಲ. ಮತ್ತಿನ್ಯಾರು ಬೈದ್ರು ಹೇಳಿ ಆರ್ತಿ ಅವರೇ, ಯಾರು ಬೈದಿದ್ದು? ರವಿ ಬಾಬಾ. ಅವನು ಯಾಕೆ ನಿಮ್ಮನ್ನು ಬೈದ? ಅವ್ನು ನಿಮ್ಮನ್ನು ಬೈಯೋದಕ್ಕೆ ಅಧಿಕಾರ ಯಾರು ಕೊಟ್ಟಿದ್ದು ಅವನಿಗೆ? ಸೂರ್ಯರು ಅವ್ರು ನಿಮ್ಮ ಅಣ್ಣ, ನನ್ನ ಭಾವ, ಅವ್ರಿಗೆ ಬೈಯೋಕೆ ಅಧಿಕಾರ ಇದೆ. ಅಧಿಕಾರ ಇದೆ ಅಂತ ಸುಮ್ಮನೆ ಬೈದ್ರೆ ಯಾರು ಸಹಿಸಲ್ಲ ಆರ್ತಿ ಅವರೇ. ಸಣ್ಣದಾಗಿದ್ದಲ್ಲ, ಇದನ್ನ ಸರಿಪಡಿಸ್ಬೇಕು. ಸೂರ್ಯರೇ ನೋಡಿ, ಸುಮ್ಮನೆ ರಂಪ ಮಾಡಬೇಡಿ, ಅದನ್ನೆಲ್ಲ ಬಿಟ್ಬಿಡಿ. ಮುಖ್ಯವಾಗಿ ನಾನು ನಿಮಗೇನು ಹೇಳಬೇಕು ಅಂದರೆ, ನೀವು ಇನ್ಮೇಲೆ ಯಾರಿಗೂ ಬೈಯಕ್ಕೆ ಹೋಗ್ಬೇಡಿ. ಸೂರ್ಯರೇ ನನ್ನ ಮಾತು ಕೇಳಿ, ಸೂರ್ಯರೇ ನನ್ನ ಮಾತು ಕೇಳಿ. ಸೂರ್ಯರೇ ಅಣ್ಣ, ನಾನು ನಿನ್ನ ಹತ್ರ ಒಂದು ನಿಮಿಷ ಮಾತಾಡಬೇಕಾಗಿತ್ತು. ನಾನು ಅದಕ್ಕೆ ಕಾಯ್ತಾ ಇದ್ದೆ. ಓ, ಜಗಳ ಆಡೋದಕ್ಕೆ ಕಾಯ್ತಿದ್ಯಾನು? ನೀನು ಜಗಳ ಆಡಲೇಬೇಕು ಅಂತ ಬಂದಿದ್ರೆ ಅದು ಆಗೇ ಬಿಡಲಿ. ಏನೋ ಮಾತಾಡಬೇಕಿತ್ತು. ನೀನು ಇವತ್ತು ಆರ್ತಿಯವ್ರಿಗೆ ಯಾಕೆ ಬೈದೆ? ನೀನು ಇವತ್ತು ಭಾಸ್ಕರ್ಗೆ ಯಾಕೆ ಬೈದೆ? ಅವನು ಆಫೀಸ್ ವಿಷಯವಾಗಿ ತಪ್ಪು ಮಾಡಿದ್ದ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಣ್ಣ? ನಿನ್ನ ಹೆಂಡತಿ ಮನೆ ವಿಚಾರದಲ್ಲಿ ತಪ್ಪು ಮಾಡಿದಾಳೆ, ಅದಕ್ಕೆ ಬೈದಿದ್ದು. ಏನು ತಪ್ಪು ಮಾಡಿದ್ರು? ಆರ್ತಿಯವ್ರನ್ನ ಬೈಯೋ ಅಧಿಕಾರ ಯಾರಿಗೂ ಇಲ್ಲ ಅಣ್ಣ. ತಪ್ಪು ಮಾಡದೇ ಇರೋಕೆ ನಿನ್ನ ಹೆಂಡತಿ ಏನು ದೇವತೆ ಅಲ್ಲ. ಅವರು ದೇವತೆನೋ ಮನುಷ್ಯರು ಅನ್ನೋ ಚರ್ಚೆ ಇಲ್ಲಿ ಬೇಕಾಗಿಲ್ಲ. ಅವ್ರನ್ನ ಬೈಯೋ ಅಧಿಕಾರ ಯಾರಿಗೂ ಇಲ್ಲ ಅಷ್ಟೇ. ಹಾಗಾದ್ರೆ ಭಾಸ್ಕರ್ ಬಿಟ್ಟು ಬಿದ್ದಿದ್ದಾನ? ನೀನು ಇವನು ಬೈಬೋದು, ನಾನು ನಿನ್ನ ಹೆಂಡತಿಗೆ ಬೈಬಾರ್ದಾ? ಅಣ್ಣ, ಅವನನ್ನ ಆಫೀಸ್ ವಿಷಯವಾಗಿ ಬೈದೆ ಅಂತ ಹೇಳಿದ್ನಲ್ಲೋ. ನಿನ್ನ ಹೆಂಡತಿ ಮನೆ ವಿಷಯದಲ್ಲಿ ತಪ್ಪು ಮಾಡಿದ್ಲು, ಅದಕ್ಕೆ ನಾನು ಬೈದೆ. ನಾವೆಲ್ಲ ಒಟ್ಟು ಕುಟುಂಬದಲ್ಲಿ ಒಂದೇ ಮನೆಯಲ್ಲಿ ವಾಸ ಮಾಡ್ತಿದ್ದೀವಿ. ಒಂದು ವಿಷಯ ತಿಳ್ಕೊ, ಸಂಬಂಧ ಅಂದ್ರೆ ಸುಖ ದುಃಖಕ್ಕೆ ಮಾತ್ರ ಅಲ್ಲ, ಎಲ್ಲ ವಿಷಯಕ್ಕೂ ಅನ್ವಯ ಆಗುತ್ತೆ. ಆದಿತ್ಯ ನನ್ನ ಕೊಡಿಸ್ಬೇಕಾದ್ರೆ ನಾನು ಯಾರೂ ಆಗಿರ್ಲಿಲ್ಲ, ನಿನ್ನ ಹೆಂಡತಿಗೆ ಬೈಬೇಕಾದ್ರೆ ಯಾರು ಆಗ್ಬಿಟ್ನಾ? ನಿನ್ನ ಹೆಂಡತಿ ತಪ್ಪು ಮಾಡಿದ್ಲು, ನಾನು ಬೈದೆ ಅಷ್ಟೇ. ನಾನು ಅದನ್ನೇ ಕೇಳ್ತಾ ಇರೋದು ಅಣ್ಣ. ಅವ್ರು ಏನು ತಪ್ಪು ಮಾಡಿದ್ದಾರೆ ಅದು ನೀನು ಇಷ್ಟೊಂದು ಬೈಯೋಷ್ಟು? ಅದನ್ನ ಹೇಳೋಕೆ ಒಂದಿನ ಸಾಕಾಗಲ್ಲ. ತಮ್ಮನಿಗಿಂತ ನಿನ್ನ ಹೆಂಡತಿ ಹೆಚ್ಚಾದ್ಲಾ? ಭಾಸ್ಕರ್ ನೀನು ಬೈದೆ ಅಂತ ಸುಮ್ಮನೆ ಬೈಸ್ಕೊಂಡಿದ್ದಾನೆ ಅಷ್ಟೇ. ಅವನು ತಿರುಗಿ ನಿನಗೆ ಬೈಯೋಕ್ಕೆ ಶುರು ಮಾಡಿದ್ರೆ ನಿನ್ನ ಸ್ಥಿತಿ ಏನಾಗುತ್ತೆ ಯೋಚನೆ ಮಾಡೋ. ನನ್ನ ಪ್ರಶ್ನೆಗೆ ನೀನು ಇನ್ನೂ ಉತ್ತರ ಕೊಟ್ಟಿಲ್ಲ ಅಣ್ಣ. ಆರ್ತಿ ಅವ್ರಿಗೆ ಯಾಕೆ ಬೈದೆ? ಸೂರ್ಯರೇ ಪ್ಲೀಸ್, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಭಾವ ಬೈದಿದ್ದನ್ನು ನಾನು ಆಶೀರ್ವಾದ ಅಂತ ತಗೊಳ್ತೀನಿ. ಅವ್ರು ಬೈದಿದ್ದಕ್ಕೆ ನನಗೇನು ಬೇಜಾರಿಲ್ಲ. ಭಾವ, ನೀವು ಅಷ್ಟೇ, ನಿಮ್ಮ ಕೈ ಮುಗ್ದು ಬೇಡ್ಕೋತೀನಿ. ನಾನೇನಾದರೂ ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ರೆ ನನ್ನನ್ನು ಕ್ಷಮಿಸ್ಬಿಡಿ ಪ್ಲೀಸ್. ಬೇಷ್, ಚೆನ್ನಾಗಿ ನಾಟಕ ಆಡ್ತೀಯ. ಇದೇ ನಾಟಕನ ಸ್ಟೇಜ್ ಮೇಲೆ ಆಡಿದಿದ್ರೆ 4 ಜನ ಚಪ್ಪಾಳೆ ತಟ್ಟಿರೋರು. ಒಳೊಳಗೆ ಗಂಡನ್ಗೆ ಹೇಳ್ಕೊಟ್ಟು ಈಗ ಒಳ್ಳೆ ಥರ ನಾಟಕ ಮಾಡ್ತಿದ್ಯಾ? ಅಣ್ಣ, ಕೂಗ್ಬೇಡ. ಹಿಂದೆ ಮುಂದೆ ಗೊತ್ತಿಲ್ಲ, ಹೆಂಡತಿ ಪರ ವಹಿಸ್ಕೊಂಡು ಮಾತಾಡಕ್ ಬಂದ್ಬಿಟ್ಟ. ಇಷ್ಟೆಲ್ಲ ಬಿಸ್ನೆಸ್ ಮಾಡ್ತೀಯಲ್ಲ, ಪಕ್ಕದಲ್ಲಿರೋ ಹೆಂಡತಿ ಏನು ಅಂತ ಅರ್ಥ ಮಾಡ್ಕೊಳಕ್ಕಾಗಲ್ಲ ನಿನ್ಗೆ? ಆಗ್ಲೇ ಏನು ಹೇಳಿದೆ ನೀನು? ನನ್ನ ಗಂಡಿಗೆ ನಾನು ಏನೂ ಹೇಳ್ಕೊಟ್ಟಿಲ್ಲ ಅಂತ. ಈಗ ಬಂದ್ ಕೂಡಲೇ ಕಿವಿ ಚುಚ್ಚಿ ಕಳ್ಸಿದ್ಯಾ? ಮನೆಯವ್ರ ಮಧ್ಯೆ ಜಗಳ ತಂಡಿತ್ತು, ತಮಾಷೆ ನೋಡ್ತೀಯಾ? ಅವ್ರು ಈಗಲೂ ನಿನ್ನ ಬಗ್ಗೆ ಏನು ಹೇಳಿಲ್ಲ ಅಣ್ಣ.
ಹಾಗಾದರೆ ಬಂದ ಕೂಡಲೇ ಅದೇನೋ ಹೇಳ್ದೆಯಲ್ಲ, ನನ್ನ ಹೆಂಡತಿಗೆ ಯಾರು ಬೈಬಾರ್ದು ಅಂತ. ಈ ವಿಷಯ ನಿನ್ಗೆ ಯಾರು ಹೇಳಿದ್ರು? ನಿನಗೇನು ದಿವ್ಯ ದೃಷ್ಟಿ ಇದೆಯಾ? ಅದಕ್ಕೆ ಇಂಥ ವಿಷಯನೆಲ್ಲ ಅಣ್ಣನ ಹತ್ರ ಚಾಡಿ ಹೇಳ್ತೀರಾ ನೀವು? ನಿಮ್ಗೇನು ಅನ್ಸೋದೇ ಇಲ್ವಾ? ಅಲ್ಲ, ಮನೇಲಿ ಮಾಡೋದಕ್ಕೆ ಒಂದು ಕೆಲಸ ಇಲ್ಲ, ಬಾಣಂತಿ ಅಂತ ನೆಪ ಹೊತ್ಕೊಂಡು ತಪ್ಪಿಸ್ಕೊಂತಾನೆ ಇರ್ತೀರಾ. ಜೊತೆಲಿ ರಾಜಕೀಯ ಬೇರೆ ಮಾಡ್ತಾರೆ, ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಭಾಸ್ಕರ್, ನಾಲ್ಕೆ ವೇಳೆ ಹಿಡ್ತಾ ಇರ್ಲಿ, ಅದಕ್ಕೆ ನಾವು ಮರ್ಯಾದಿಲ್ಲ ನಿಮ್ಗೆ. ಸಾಕು ನಿಲ್ಸೋಣ. ಆಫೀಸ್ ಕೆಲಸದಲ್ಲಿ ಒಂದ್ಸಲ ತಪ್ಪು ಮಾಡಿದ್ದೀನಿ, ಅದಕ್ಕೆ ಎಷ್ಟು ಸಲ ಅಂತ ಬೈತೇನಿ ನನಗೆ? ನೀನು ಮಾತ್ರ ಎಲ್ರಿಗೂ ಬೈಬೋದು, ಆದರೆ ನಿನಗೆ ಯಾರು ಬೈಬಾರ್ದು ಅಲ್ವಾ? ಆಯ್ತಪ್ಪ, ನಾನು ಸಣ್ಣವನು, ಅದಕ್ಕೆ ಆ ರೀತಿ ಮಾತಾಡಬಾರ್ದಾಗಿತ್ತು, ಮಾತಾಡ್ಬಿಟ್ಟೆ, ತಪ್ಪಾಯಿತು. ಅರೆ ನೀನು ಮಾಡಿದ್ದು ಸರಿನಾ? ಪರಿಮಳ ಅದಕ್ಕೆ ನಿನಗೂ ಅದಕ್ಕೆ ತಾನೆ? ಹೆಂಡ್ತಿನ ವಹಿಸ್ಕೊಂಡು ಅವ್ರಿಗೆ ಆ ಥರ ನೀನು ಬೈಬೋದಾ? ನಾನು ಪರಿಮಳ ಅದಕ್ಕೆ ಬೈದಿಲ್ಲ, ವಿಷಯ ಕೇಳಿದೆ ಅಷ್ಟೇ ಭಾಸ್ಕರ್. ಹೌದಪ್ಪ, ನೀನೆಲ್ಲ ಸರಿಯಾಗೇ ಮಾಡ್ತೀಯ. ನಾವುಗಳು ತಪ್ಪು ಮಾಡೋಕ್ಕೆ ಹುಟ್ಟಿದ್ದೀವಿ. ನಾನು ನಿನ್ಗೆ ಅವತ್ತೇ ಹೇಳಿದೆ, ಭಾಸ್ಕರು ತಪ್ಪು ಮಾಡಿದ್ದೇನೆ ನಿಜ, ಆದರೆ ಆ ತಪ್ಪು ಅವನೊಬ್ಬನಿಂದ ಆಯ್ತಾ? ನಾನು ನೀನು ಎಷ್ಟೋ ದಿನ ಆಫೀಸ್ಗೆ ಹೋಗೇ ಇಲ್ಲ. ಅಂಥ ಸಮಯದಲ್ಲಿ ಆಫೀಸು ಹಾಸ್ಪಿಟ್ಲು ಎರಡು ಕಡೆ ನೋಡ್ಕೊಂಡಿದ್ದಾನೆ ಅವನು. ಆದರೆ ಈ ತಪ್ಪೆಲ್ಲ ಆಗಿದ್ದು ನಿನ್ನ ಹೆಂಡತಿ ಹಾಸ್ಪಿಟ್ಲಲ್ಲಿ ಇದ್ದಿದ್ದಕ್ಕೆ, ಅದಕ್ಕೆ ಇವನು ಗಮನ ಕೊಡೋಕ್ಕಾಗಲಿಲ್ಲ. ಇದೆಲ್ಲ ಆಗಿದ್ದು ನಿಮ್ಮಿಂದ, ನಿಮಗೋಸ್ಕರನೇ. ತಪ್ಪಾಗಿರ್ಬೋದು, ಆದರೆ ಅದನ್ನು ತಗೊಂಡ ರೀತಿ ಹೇಗಿತ್ತು? ಇವನನ್ನ ಸರ್ವೆಂಟ್ ಥರ ನೋಡಿದೆ. ನನಗೆ ಯಾರ ಹೆಲ್ಪು ಬೇಕಿಲ್ಲ ಅಂತ ಹೇಳಿದೆ. ನೀನು ಬಂದು ಏನೋ ತಪ್ಪಾಗೋಗಿದೆ, ನಾವೆಲ್ಲ ಒಟ್ಟಾಗಿ ಸರಿಪಡಿಸೋಣ ಅಂದಿದ್ರೆ ನಾನು ಸರಿ ಅಂತ ಹೇಳ್ತಿದ್ದೆ. ನಾನಾಗಿದ್ರೆ ಇದನ್ನ ಬೇರೆ ಥರನೇ ಹ್ಯಾಂಡ್ಲ್ ಮಾಡ್ತಿದ್ದೆ. ಆದರೆ ನೀನೇನು ಮಾಡಿದೆ? ಹೆಂಡತಿ ಮಾತು ಕಟ್ಕೊಂಡು ಮನೆಯವ್ರ ಮೇಲೆ ಜಗಳಕ್ಕೆ ಬಂದೆ. ಸೂರ್ಯ, ನಿಮ್ಗೆ ಈ ಗಲಾಟೆ ಎಲ್ಲ ಬೇಕಿತ್ತಾ? ಈ ಮನೆ ಮೊದಲು ಹೇಗಿತ್ತು, ನೀವ್ ಹೇಗಿದ್ರಿ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇವರು ಮಾವ ಸೇರಿ ಈ ಕಂಪ್ನಿನ ಶುರು ಮಾಡಿದ್ರು. ನೀವು ಆಗ್ತಾನೆ MBA ಮುಗಿಸಿದ್ರಿ. ಯಾವುದೋ ಕಂಪ್ನಿಗೆ ಅಪ್ಲಿಕೇಶನ್ ಹಾಕಕ್ಕೆ ಹೊರಟಾಗ ಇವರೇ ಮಾವನ ಹತ್ರ ಹೇಳಿದ್ರು, ಇವನು ಹೇಗಿದ್ರು MBA ಮುಗಿಸಿದ್ದಾನೆ, ನಮ್ಮ ಕಂಪ್ನಿನ ಇವನೇ ನೋಡ್ಕೊಳ್ಳಿ, ನಾನು LLB ಮುಗಿಸಿದ್ದೀನಿ, ಕೋರ್ಟು ಕಚೇರಿ ಕೆಲಸ ಎಲ್ಲ ನಾನು ನೋಡ್ಕೊಳ್ತೀನಿ ಅಂತ. ಅವರ ಸ್ಥಾನನ ನಿಮಗೆ ಬಿಟ್ಕೊಟ್ರು. ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲದೆ ಇದ್ದಿದ್ರೆ ಇಷ್ಟೆಲ್ಲ ಮಾಡ್ತಿದ್ರಾ? ನಿಮಗೆ ನಂಬಿಕೆ ಇಟ್ಕೊಂಡು ಇಡೀ ಕಂಪ್ನಿನ ನಿಮಗೆ ಬಿಟ್ಕೊಟ್ರು. ಸೈನಿಂಗ್ ಅಥಾರಿಟಿ ಅವರೇ ಆಗಿದ್ರು, ಅದನ್ನು ನಿಮಗೆ ಬಿಟ್ಕೊಟ್ರು. ಒಂದು ದಿವಸಕ್ಕಾಗಲಿ ಭಾಸ್ಕರ, ಇವರು ಮಾವ ನಿಮ್ಮ ಅಧಿಕಾರದ ಬಗ್ಗೆ ಪ್ರಶ್ನೆ ಮಾಡಿದ್ರ? ನಿಮಗೋಸ್ಕರ ಶಶಾಂಕ್ ಹತ್ರ ಭಾಸ್ಕರ ಇವರು ಎಷ್ಟೆಲ್ಲ ಫೈಟ್ ಮಾಡಿದ್ದಾರೆ. ಆದರೆ ನೀವು ಇದನ್ನೆಲ್ಲ ಮರೆತು ಅವ್ರು ಏನೋ ಹೇಳಿದ್ರು ಅಂತ ಅವ್ರ ಜೊತೆ ಜಗಳ ಮಾಡ್ತಿದ್ದೀರಾ. ಸುಮ್ಮನೆ ಬಿಡ್ಬೋದಾಗಿತ್ತಲ್ವಾ? ಆವತ್ತು ನಾನು ಮನಸ್ಸು ಮಾಡಿದ್ದಿದ್ರೆ ಈ ಕಂಪ್ನಿಗೆ ನಾನು ಬಾಸ್ ಆಗಿರ್ತಿದ್ದೆ, ನೀನೆಲ್ಲೋ ಇರ್ತಿದ್ದೆ. ಆವತ್ತು ನಾನು ಮಾಡಿದ ತಪ್ಪಿಗೆ ಇವತ್ತು ಪಶ್ಚಾತ್ತಾಪ ಪಡ್ತಿದ್ದೀನಿ. ಹೌದಣ್ಣ, ಇವನು ಬಂದಮೇಲೆ ಎಲ್ಲ ಜಾಸ್ತಿ ಆಗಿದ್ದು, ಮದುವೆ ಆದ್ಮೇಲಂತೂ ಇನ್ನೂ ಜಾಸ್ತಿ ಆಯಿತು. ಹೌದು ಸೂರ್ಯ, ನೀವು ತುಂಬಾನೇ ಬದಲಾಗ್ಬಿಟ್ಟಿದ್ದೀರಾ. ನಿಮ್ಗೀಗ ತಾಳ್ಮೆ ಅನ್ನೋದೇ ಇಲ್ಲ. ಮನೆಯವರೆಲ್ಲರೂ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ, ಆದರೆ ನೀವು ನಾವೆಲ್ಲರೂ ತಪ್ಪು ಮಾಡಿದ್ದೀವಿ ಅನ್ನೋ ಥರ ಮಾತಾಡ್ತಿದ್ದೀರಾ. ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತಾನೆ ಇರ್ತೀನಿ. ಸಂಜೆ ಯಾಕಪ್ಪ, ರಾತ್ರಿ ಮಲ್ಕೊಳ್ಳೋ ತನಕನೂ ಕೆಲಸ ಮಾಡ್ತಾನೆ ಇರ್ತೀನಿ. ನನ್ನ ಬಗ್ಗೆ ಯಾರಾದರೂ ಯೋಚನೆ ಮಾಡಿದಾರಾ? ಇವಳಿಗೆ ಏನು ಹೇಳ್ಬಿಟ್ಟೆ ನಾನು? ನಿಮ್ಮ ಬಟ್ಟೆನ ಮೆಷಿನ್ಗೆ ಹಾಕಿ ಸ್ವಿಚ್ ಹಾಕು ಅಂತ ಹೇಳಿದೆ. ಅದೇ ದೊಡ್ಡ ತಪ್ಪಾಗೋಯ್ತಾ? ಅತ್ತೆ ಕಾಲು ನೋವು, ರಾಕಿ ಕಾಲ್ಗೆ ಏಟ್ ಮಾಡ್ಕೊಂಡಿದ್ದಾಳೆ, ಇವಳು ಬಾಣಂತಿ. ನಾನು ಒಬ್ಳೆ ಇಡೀ ಮನೆ ಎಲ್ಲ ಕೆಲಸನೂ ಮಾಡಬೇಕು. ಇಷ್ಟೆಲ್ಲ ಮಾಡಿದ್ರು ಫ್ಯೂಸ್ ಕಿತ್ತದೆ ಅಂತ ನನ್ನ ಮೇಲೆ ಅಪವಾದ ಹೊರಿಸ್ಬಿಟ್ರಲ್ಲ, ನಂಗೆ ಎಷ್ಟು ಬೇಜಾರಾಗಿರ್ಬೇಕು. ನಾನು
ನಿಮ್ಮ ಅತ್ತಿಗೆ ಸೂರ್ಯ. ಆ ಸಂಬಂಧಕ್ಕೂ ಬೆಲೆ ಕೊಡದೆ ನನ್ನ ಮನಸ್ಸನ್ನ ನೋಯಿಸ್ಬಿಟ್ರಲ್ಲ. ಆಗ ನಿನ್ನ ಹತ್ರ ನಾನು ಬಂದು ಪರಿಮಳಂಗೆ ಬೈಯೋ ಹಕ್ಕು ಯಾರಿಗೂ ಇಲ್ಲ ಅಂತ ಜಗಳ ಆಡೋದ್ನ ಇಲ್ವಲ್ಲ? ಆದ್ರೆ ನೀನು ಮಾಡಿದ್ದೇನು, ಇವಳು ಮಾಡಿದ್ದೇನು? ನೀನು ಮನೆಗೆ ಬರೋ ಟೈಮ್ ಗೊತ್ತಿತ್ತು ತಾನೆ? ಅಂಥ ಟೈಮಲ್ಲಿ ಅಳ್ತಾ ಕೂರೋ ಅಗತ್ಯ ಏನಿತ್ತು? ಮನೇಲಿ ಎಲ್ಲರೂ ಖುಷಿ ಖುಷಿಯಾಗಿ ಒಟ್ಟಾಗಿರ್ಬೇಕು ಅಂತ ಆಸೆ ಇದ್ದೋಳು ನೀನು ಬರೋ ಟೈಮ್ಗೆ ಮುಖ ತೊಳ್ಕೊಂಡು ಖುಷಿ ಖುಷಿಯಾಗಿ ನಗ್ತಾ ಇರ್ಬೋದಿತ್ತಲ್ವಾ? ಅಳೋ ನಾಟಕ ಬೇಕಿತ್ತ? ಭಾವ ಅದು ನೀನು ಸುಮ್ಮನಿರಮ್ಮ, ಮಾತಾಡಬೇಡ. ನೀನು ಒಂದ್ಸರಿ ಗಂಡನ ಹತ್ರ ಮಾತಾಡಿದ್ದಕ್ಕೆ ಇಷ್ಟೆಲ್ಲ ರಾಮಾಯಣ. ಈಗ ಮತ್ತೇನಾದರೂ ಮಾತಾಡಿದ್ರೆ ಇನ್ನೇನಾಗುತ್ತೋ ಏನೋ. ಇದರಲ್ಲಿ ಯಾರ್ದು ತಪ್ಪಿಲ್ಲ, ತಪ್ಪೆಲ್ಲ ನಮ್ಮದೇ. ನಮ್ಮ ಚಿನ್ನನೇ ಸರಿ ಇಲ್ಲ. ಅಕ್ಸಾಲಿಗಿನ ಬೈದು ಏನು ಪ್ರಯೋಜನ? ಇವನಿಗೆ ಬೇಕಿದ್ದಿದ್ರೆ ನಿನಗೂ ಬೇಕಾಗಿರ್ತಿದ್ವಿ. ಇವನಿಗೆ ಬೇಕಿಲ್ಲ, ನಿನಗೆ ಹೇಗೆ ಬೇಕಾಗ್ತೀವಿ? ಹೋಗಿ ನಿಮ್ಮ ಪ್ರಪಂಚ ಕಟ್ಕೊಂಡು ನೀವು ಚೆನ್ನಾಗಿರಿ. ನಾವು ಏನಾದರೆ ನಿಮಗೇನು? ಬನ್ನಿ.